ಈಗ ನಿನ್ನ ನಗು ನೋಡಿ ಎಷ್ಟೋ ವರ್ಷ ಆಗೋಗಿತ್ತು. ನೀನು ಈ ಮನೆಯಲ್ಲಿ ನಗ್ನಗ್ತ ಓಡಾಡಬೇಕು ಅಂತ ನನ್ನ ಆಸೆಯಾಗಿತ್ತು. ಪ್ರತಿದಿನ ದೇವ್ರ ಹತ್ರ ಬೇಡ್ಕೊತಿದ್ದೆ. ಈಗ ನನ್ನ ಆಸೆ ನೆರವೇರಿದೆ ಕಣೆ. ಅಮ್ಮ, ನನ್ನಿಂದಾಗಿ ಈ ಮನೆಯಲ್ಲಿ ಎಲ್ಲರಿಗೂ ನೋವಾಗಿದೆ. ನಿನ್ನ ದೃಷ್ಟಿಯಲ್ಲಿ ನಾನು ತಪ್ಪು ಮಾಡಿದ್ದೀನಿ. ನಿಮ್ಮ ಮಾತು ಮೀರಿ ನಾನು ಆ ಮನೆ ಸೊಸೆ ಆದೆ. ನೀನು ತಪ್ಪು ಮಾಡಿಲ್ಲ ಕಣೆ, ನೀನು ಸರಿಯಾಗಿ ಮಾಡಿದ್ದೀನಿ. ಅಳಿಯಂದ್ರು ಒಳ್ಳೆಯವರೇ. ಅವ್ರನ್ನ ನೀವು ಮದುವೆ ಆಗಿರೋದಕ್ಕೆ ಅನ್ನುವಂಥ ಒಳ್ಳೆ ಹುಡುಗಿ ನಿನಗೆ ಕೊಟ್ಟಿದ್ರು. ಅಮ್ಮ, ಇದೆಲ್ಲ ಎಷ್ಟು ಆಶ್ಚರ್ಯ ಅಲ್ಲ. ಒಂದು ಮದುವೆಯಿಂದಾಗಿ ನಾನು ಈ ಮನೆ ಬಿಟ್ಟು ಹೋದೆ, ಆದರೆ ಇನ್ನೊಂದು ಮದುವೆ ಮುಖಾಂತರ ನನ್ನ ಮಗಳು ಈ ಮನೆ ಸೇರ್ತಾ ಇದ್ದಾಳೆ. ಈ ಕ್ಷಣ ನೆನೆಸ್ಕೊಂಡ್ರೆ ನಾನು ಆಕಾಶದಲ್ಲಿ ಹಾರಾಡ್ತಿದ್ದೀನೇನೋ ಅಂತ ಅನ್ನಿಸ್ತಾ ಇದೆ. ನಿನಗೆ ಇಷ್ಟು ಖುಷಿ ಆಗ್ತಿರ್ಬೇಕಾರೆ ನಾನು ನಿನ್ನ ಅಮ್ಮ ಕಣೆ. ನನಗಿನ್ನೆಷ್ಟು ಖುಷಿ ಆಗ್ತಿಲ್ಲ. 3 ತಲೆಮಾರಿನವರು ಒಂದಾಗ್ತಿರೋ ದಿನ ಕಣೆ. ನಾನು, ನನ್ನ ಮಗಳು, ನನ್ನ ಮೊಮ್ಮಗಳು 3 ಜನ ಒಂದೇ ಮನೆಯಲ್ಲಿ ಸಂಬಂಧಿಕರಾಗಿರ್ತೀವಿ. ಒಂದು ಕಡೆ ರಕ್ತ ಸಂಬಂಧ, ಇನ್ನೊಂದು ಕಡೆ ಮದುವೆ ಅನ್ನೋ ಸಂಬಂಧ. ಇದೆಲ್ಲ ನೆನೆಸ್ಕೊಂಡ್ರೆ ನಂಗೆ ನಿಜವಾಗ್ಲೂ ತುಂಬ ಖುಷಿ ಆಗ್ತಿದೆ. ನಿಜ ಅಮ್ಮ. ಶೌರ್ಯ, ನೀನಲ್ದೆ ಬೇರೆ ಯಾರಾದ್ರೂ ಈ ಮದುವೆಗೆ ಒಪ್ಸಿದ್ರೆ ಅವನು ಒಪ್ಕೋತಿದ್ನೋ ಇಲ್ವೋ ಗೊತ್ತಿಲ್ಲ. ಆದರೆ ನಿನ್ನ ಮಾತಿಗೆ ಅವನು ಬೆಲೆ ಕೊಟ್ಟು ಒಪ್ಕೊಂಡ್ಬಿಟ್ನಮ್ಮ. ಅಯ್ಯೋ ದಡ್ಡಿ, ಇದು ನನ್ನ ಮಾತಲ್ಲ, ದೈವ ಸಂಕಲ್ಪ. ಅವರಿಬ್ರು ಒಂದಾಗಿರ್ಬೇಕು ಅನ್ನೋದು ಆ ದೇವರೇ ನಿರ್ಧಾರ ಮಾಡಿದ್ದಾರೆ. ಅಮ್ಮ, ಏನು ಹೇಳ್ತಿದ್ಯಾ? ಇನ್ನೇನೆ ಮತ್ತೆ. ನಮ್ಮ ಶೌರ್ಯ ಈ ಮನೇಲಿ ಯಾರ ಜೊತೆನೂ ಮಾತಾಡ್ತಿರ್ಲಿಲ್ಲ. ಅವನು ಮಾತಾಡ್ತಿದ್ದಿದ್ದು ಅಂದ್ರೆ ಅನು ಜೊತೆ ಮಾತ್ರ. ಅವನು ಅನುನ್ ಹಚ್ಕೊಂಡಷ್ಟು ಯಾರನ್ನೂ ಹಚ್ಕೊಂಡಿಲ್ಲ ಕಣೆ. ಇದೆಲ್ಲ ಭಗವಂತನ ಇಚ್ಛೆ ತಾನೆ.